ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಮುಗಿದಿದೆ, ಎಲ್ಲರೂ ಸಂತೋಷವಾಗಿದ್ದೀರಿ. ಖುಷಿ ಹಾಗೇ ಇರಲಿ. ಬೆಳಕಿನ ಹಬ್ಬ ದೀಪಾವಳಿ ಅಂದರೆ ಕತ್ತಲೆಯನ್ನು ಕಳೆದು ಬೆಳಕು ಹರಿಸುವಂಥ ಹಬ್ಬ ದೀಪಾವಳಿ. ಹಾಗಾಗಿ ಇತ್ತೀಚೆಗೆ ಒಂದು ಓದಿದೆ, ದಿವಾಳಿ ಎಂದು ಕರಿಬೇಡಿ ಕನ್ನಡದಲ್ಲಿ, ಅದು ಹಿಂದಿಯವ್ರಿಗಾಗುತ್ತೆ. ದಿವಾಳಿ ಅಂದರೆ ಕನ್ನಡದಲ್ಲಿ ಪಾಪರಿದ್ದೋಗೋ, ಹಾಳಾಗೋಗೋನೆ ಅಂತ ಅರ್ಥ. ದಿವಾಳಿ ಅಂತ ಕರಿಬೇಡಿ ಅಂತ ಸತ್ಯವಾದ ಮಾತು. ಕನ್ನಡಿಗರು ಕನ್ನಡದ ಅಸ್ಮಿತೆಯನ್ನು, ನಮ್ಮ ಒರಿಜಿನಾಲಿಟಿಯನ್ನು ಉಳಿಸ್ಕೊಳ್ಳೋಣ. ದೀಪಾವಳಿ ಎಷ್ಟು ಒಳ್ಳೆ ಪದ, ಕರೆಯೋಣ. ಒಂದು ಅಕ್ಷರ ಹೆಚ್ಚಿಗೆ ಹಾಕಿದ್ರೆ ಏನು ನಾವು ಬಾಯಿ ನೊಂದ್ಬಿಡಲ್ಲ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಆದರೆ ನಾನು ಹೇಳಕ್ಕೆ ಬಂದಿದ್ದ ದೀಪಾವಳಿ ಶುಭಾಶಯಗಳ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ. ಬೆಳಕನ್ನು ತರುವಂತಹ, ಕತ್ತಲೆಯನ್ನು ಕಳೆಯುವಂಥ ಹಬ್ಬ ದೀಪಾವಳಿ. ಹಾಗಾದರೆ ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೀವಿ, ಆದರೆ ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ಬೆಳಕನ್ನು ತಂದು ಕತ್ತಲೆಯನ್ನು ಕಳೆಯುವಂಥದ್ದು ಯಾವುದು? ಶಿಕ್ಷಣ. ಹೌದು, ಅಕ್ಷರ. ಹಾಗಾಗಿ ಅಕ್ಷರ ಅಂದ್ರೇ ಅರ್ಥ, ಕ್ಷರ ಅಂದರೆ ನಾಶ ಆಗೋದು, ಅಕ್ಷರ ನಾಶ ಆಗದೇ ಇರುವಂಥದ್ದು ಅನ್ನೋದೇ ಅಕ್ಷರ ಪದದ ಅರ್ಥ. ಈ ಅಕ್ಷರ ಎಲ್ಲರ ಬದುಕಿನಲ್ಲೂ, ಎಲ್ಲರ ಬಾಳಿಗೂ ಹೆಚ್ಚಾಗಿ ದಂಡಿಯಾಗಿ ಸಿಗಲಿ. ಯಾಕಂದರೆ ದೇವನೂರು ಮಹಾದೇವ ಅವರು ಒಂದು ಕಡೆ ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದೂ ಹುಸಿ ಹೋಗಲ್ವಂತೆ. ಹಾಗಾಗಿ ನಮ್ಮ ಎಲ್ಲರ ಹೃದಯಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಅಕ್ಷರ ಇರಲಿ, ಮೌಢ್ಯಗಳನ್ನ ದೂರ ಇಡೋಣ ಅಂತ ಕೇಳ್ಕೊತಾ, ಯಾಕೆ ಇಷ್ಟು ವಿಚಾರ ಮಾತಾಡ್ತಾ ಇದ್ದೀನಿ ನಾನು ಅಕ್ಷರದ ಬಗ್ಗೆ, ಬೆಳಕಿನ ಬಗ್ಗೆ ಅಂತಂದರೆ, ಅಕ್ಷರ ಅಂದ್ರೇ ಬೆಳಕು. ನಾನು ಒಂದು ವಿಚಾರ ಯೋಚನೆ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಶಿಕ್ಷಣ ಸಚಿವರು ಒಂದು ಅನೌನ್ಸ್ಮೆಂಟ್ ಬಂದಿದೆ, ಪತ್ರಿಕೆಗಳಲ್ಲಿ ನೀವೆಲ್ಲ ಓದಿರಬಹುದು. 3000 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ನವೆಂಬರ್ ಹೊತ್ತಿಗೆ ತೆರೀತೇವೆ, ಹೊಸ ಶಾಲೆಗಳನ್ನು ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಸ್ವಾಗತಾರ್ಹ, ಒಳ್ಳೆ ಕೆಲಸ ಸರ್ಕಾರದ ಕಡೆಯಿಂದ. 3000 ಶಾಲೆಗಳು ಕರ್ನಾಟಕದಲ್ಲಿ ತೆರೆಯುವಂಥದ್ದು. ಆ ಶಾಲೆಗಳಿಗೆ ಹೆಚ್ಚಿನ ಮಕ್ಕಳು ಕೂಡ ಬರೋಕ್ಕಾಗುತ್ತೆ. ಕಲೀಲಿ ಮಕ್ಕಳು, ಅಕ್ಷರ ಅವ್ರು ಬಾಳಲ್ಲಿ ಬರಲಿ ಅಂತ ಕೇಳ್ಕೊತೀನಿ. ಒಂದು ಘಟನೆ ಈ ಸಂದರ್ಭದಲ್ಲಿ ಅದಕ್ಕೆ ಸೇರಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ತಾವು ಗಮನಿಸಿರಬೇಕು, ದಸರಾ ಹಬ್ಬ ಬಂದಿತ್ತು. ನವರಾತ್ರಿ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಲಾಂಗ್ ಹಾಲಿಡೇಸ್ ಇರುತ್ತೆ. ಆ ರಜೆ ಮುಗಿಸ್ಕೊಂಡು ನನ್ನ ಮಗಳಿಬ್ಬರನ್ನು ಖಾಸಗಿ ಶಾಲೆಗೆ ಹೋಗ್ತಾರೆ. ನಾನೇನು ಮುಚ್ಚುಮರೆಯಲ್ಲಿ ಏನು ಹೇಳ್ತಾ ಇಲ್ಲ, ಖಾಸಗಿ ಶಾಲೆಗೆ ಹೋಗ್ತಾರೆ. ಅವರು ಶಾಲೆಗೆ ಹೊರಟಿದ್ರು. ಆದರೆ ನಮ್ಮ ರಸ್ತೆಯಲ್ಲಿ, ನಾವು ವಾಸ ಮಾಡೋ ಬಡಾವಣೆ ರಸ್ತೆಯಲ್ಲಿ ಒಂದು 5-6 ಕುಟುಂಬಗಳ ಮಕ್ಕಳು ಸರ್ಕಾರಿ ಶಾಲೆಗೂ ಹೋಗ್ತಾರೆ. ಆ ಮಕ್ಕಳು ಶಾಲೆಗೆ ಹೋಗದೆ ಸುಮ್ಮನೆ ಕಟ್ಟೆ ಮೇಲೆ ಕೂತು ಬೆಳಗ್ಗೆ ಮಾತಾಡ್ತಿದ್ರು. ನಾನು ಯಾಕ್ರೋ ಏನಾಯಿತು, ಸ್ಕೂಲ್ಗೆ ಹೋಗ್ಲಿಲ್ವ, ಯಾಕೆ ನೀವು ಇಲ್ಲೇ ಕೂತಿದ್ರಿ, ಮುಖಾನ ತೊಳೆದಿಲ್ವಲ್ಲ ಅಂದರೆ ಬಹಳ ಖುಷಿಯಿಂದ ಸಂತೋಷವಾಗಿ ಮುಖ ಅರಳಿಸಿ, ಕಣ್ಣು ಅರಳಿಸಿ ಅವರು, ಇನ್ನೂ ರಜೆ ನಮಗೆ ಅಂಕಲ್ ಅಂತಂದರು. ನಾನು ಯಾಕ್ರಪ್ಪ, ಸ್ಕೂಲ್ ಹೋಗ್ತಾ ಇದ್ರಲ್ಲ, ಇವರೆಲ್ಲ ಇದೆಯಲ್ಲ ಅಂತಂದರೆ, ಇಲ್ಲ ನಮ್ಮ ಮಿಸ್ಗಳಿಗೆ, ಮೇಡಮ್ಗಳಿಗೆ ಅದೇನೋ ಬೇರೆ ಕೆಲಸ ಹಾಕ್ಬಿಟ್ಟಿದ್ದಾರಂತೆ, ಅವ್ರು ಹೋದರು, ಹಾಗಾಗಿ ನಮಗೆ ಆ ಮೇಡಮ್ಗಳು ಬರೋವ್ರಿಗೆ ಇಲ್ಲ ಅಂತ. ಕೊನೆಗೂ ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ನಾನು ಬಂದು ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಯಿತು, ನಮ್ಮ ಈ ಒಂದು ಸಾಮಾಜಿಕ ಗಣತಿ ಏನು ನಡೀತಾ ಇದೆಯಲ್ಲ, ಈ ಸೋಷಿಯಲ್ ಸೆನ್ಸಸ್, ಎಕನಾಮಿಕ್ ಸೆನ್ಸಸ್ಸು, ಅದಕ್ಕೆ ಶಿಕ್ಷಕರನ್ನು ನೇಮಿಸಿದ್ದಾರೆ ಸರ್ಕಾರ, ಘನ ಸರ್ಕಾರಗಳು. ಆ ಶಿಕ್ಷಕರು ಈ ಸಮೀಕ್ಷೆ ಮುಂದುವರೆದ ಕಾರಣ, ಎಕ್ಸ್ಟೆಂಡ್ ಆದ ಕಾರಣಕ್ಕೆ ಈ ರಜೆ ಮುಗಿದ ನಂತರ ಶಾಲೆಗಳಿಗೆ ಪಾಠ ಮಾಡೋಕ್ಕೆ ತೆರಳೋಕ್ಕಾಗದೆ ಸಮೀಕ್ಷೆಗೆ ಹೋದರು ಅಂತ. ಆಗ ನನಗೆ ಅನ್ನಿಸಿದ್ದು, ಈ ಮಕ್ಕಳು ಇಷ್ಟು ಸಂತೋಷವಾಗಿ ಮುಖ ಅರಳಿಸಿ ಹೇಳಿದ್ರಲ್ಲ ನಂಗೆ ರಜೆ ಅಂತ, ಆಗ ಅನಿಸಿದ್ದು, ಈ ಪಾಠ ಕೇಳಿ ಬದುಕನ್ನು ಹಸನು ಮಾಡ್ಕೋಬೇಕಾದ ಮಕ್ಕಳು, ಪಾಠ ಹೇಳಿ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಬೇಕಾದಂಥ ಶಿಕ್ಷಕರು ಸಮೀಕ್ಷೆಗಳ ಹೆಸರಿನಲ್ಲಿ, ಇನ್ನೊಂದು ಯಾವುದೋ ಚುನಾವಣೆಗಳ ಹೆಸರಿನಲ್ಲಿ, ಇನ್ನೊಂದು ಯಾವುದೋ ಬಿಸಿ ಊಟಕ್ಕೆ ಒಲೆ ಪಂಪು ಹೊಡೆಯೋ ನೆಪದಲ್ಲಿ, ಮೊಟ್ಟೆಗಳ ಸಿಪ್ಪೆ ಬಿಡಿಸೋ ಒಂದು ಈ ಕೆಲಸದಲ್ಲಿ ನಿರತರಾಗಿ ಮಕ್ಕಳಿಗೆ ಪಾಠ ಮಾಡೋದ್ರಿಂದ ಏನಾದರೂ ಮಕ್ಕಳನ್ನ ವಂಚಿತರನ್ನಾಗಿ ಮಾಡ್ತಿದ್ದಾರಾ ಸರ್ಕಾರಗಳ ನೀತಿಗಳಿಂದ ಅನ್ನೋದು ನನ್ನ ಅನುಮಾನ. ಇದು ನನ್ನ ಅನುಮಾನ. ತಮ್ಮಲ್ಲಿ ಬುದ್ಧಿವಂತರು ಇರ್ತೀರಿ, ಬಗೆಹರಿಸ್ಬೇಕು ಇದು ನನ್ನ ಅನುಮಾನ ಅಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ನೋಡಿ, 15 ದಿವಸ ಈ ಸಾಮಾಜಿಕ ಗಣತಿ ಎಕ್ಸ್ಟೆಂಡ್ ಆದಾಗ ಎಲ್ಲ ಟೀಚರ್ಸು ಮನೆಗೆ ಹೋದರು. ನಾನು ಕೇಳುವ ಪ್ರಶ್ನೆ, ಪಾಠ ಮಾಡಿ ಮಕ್ಕಳನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಸರ್ಕಾರಿ ಶಿಕ್ಷಕರು, ಅದು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಕರು ಸೆನ್ಸಸ್ಗಳಿಗೆ ಹೋದರೆ ಬಹಳ ಮೂಲಭೂತವಾಗಿ ಎಳೆ ವಯಸ್ಸಿನಲ್ಲೇ ಮಕ್ಕಳನ್ನು ತಿದ್ದಿ ಅವ್ರಿಗೆ ಎದೆಗೆ ಅಕ್ಷರ ಹಾಕಿ ಅವ್ರ ಬದುಕನ್ನು ಬೆಳಗಬೇಕಾಗಿರೋ ಶಿಕ್ಷಕರು ಸೆನ್ಸಸ್ಗಳಿಗೆ ಹೋದರೆ, ಚುನಾವಣೆಗಳಿಗೆ ಹೋದರೆ, ಇನ್ನೊಂದು ಕೆಲಸಗಳಿಗೆ ಅವ್ರನ್ನ ಹಾಕ್ಕೊಂಡ್ರೆ ಅವರು ಪಾಠ ಮಾಡೋದು ಯಾವಾಗ? ಈ 15 ದಿವಸದ ಕೊರತೆಯನ್ನು ತುಂಬೋದು ಹೇಗೆ ಅಲ್ವೇ? ನೀವು ಅದಕ್ಕೆ ಎಕ್ಸ್ಟ್ರಾ ಕ್ಲಾಸು, ಇನ್ನೊಂದು ಸಂಡೇ ಮ್ಯಾನೇಜ್ ಮಾಡಿಬಿಡ್ತೀನಿ, ಈ ಎಲ್ಲ ಸರ್ಕಸ್ಗಳು ಯಾಕೆ? ರಾಜ್ಯದಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ? ಇಲ್ವೇ? ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಯಾಕೆ ನಿರುದ್ಯೋಗ ಭತ್ಯೆ ಕೊಡ್ತಾ ನೀವು? ಹಾಗಾಗಿ ಆ ನಿರುದ್ಯೋಗ ಭತ್ಯೆ ತೊಗೊಳ್ತಿರುವಂತಹ ಆ ನಿರುದ್ಯೋಗಿಗಳು ಅಂತ ನೀವು ಯಾರನ್ನ ಐಡೆಂಟಿಫೈ ಮಾಡಿದ್ದೀರಲ್ಲ, ಅವರನ್ನು ಈ ಸೆನ್ಸಸ್ಗಳಿಗೆ ಯಾಕೆ ಬಳಸ್ತಿಲ್ಲ? ಇದು ಸರ್ಕಾರಿ ಕೆಲಸ, ದೇಶ ಕಟ್ಟೋ ಕೆಲಸ ಅಲ್ವೇ? ಬಳಸ್ಬೋದಲ್ಲ. ಒಂದು ದೇಶಕ್ಕೆ, ಒಂದು ನಾಡಿಗೆ, ಒಂದು ರಾಜ್ಯಕ್ಕೆ ಒಂದು ಡೇಟಾ, ಸ್ಟ್ಯಾಟಿಸ್ಟಿಕ್ಸ್, ಅಂಕಿಅಂಶ ಬೇಕೇ ಬೇಕು.
ಸಾಮಾಜಿಕವಾಗಿ ಮನುಷ್ಯರು ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ವರ್ಗ ಹೇಗೆ ಬದುಕ್ತಾ ಇದೆ, ಅವರ ಹಿನ್ನೆಲೆ ಏನು, ಆರ್ಥಿಕತೆ ಏನು, ಶೈಕ್ಷಣಿಕ ಮಟ್ಟ ಏನು, ಎಲ್ಲವೂ ಬೇಕು. ಒಂದು ದೇಶಕ್ಕೆ ಅಂಕಿಅಂಶ ಖಂಡಿತ ಬೇಕು, ಸರ್ವೆ ಸೆನ್ಸಸ್ ನಡೀಬೇಕು. ಆದರೆ ಅದಕ್ಕೆ ಬಳಸೋಕ್ಕೆ ಶಿಕ್ಷಕರೇ ಬೇಕೇ ಅನ್ನೋದು ಭಾಳ ಮೂಲಭೂತವಾದ ಪ್ರಶ್ನೆ. ಹಾಗಾಗಿ ಇದು ಭಾಳ ಮುಖ್ಯವಾದ ಪ್ರಶ್ನೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತನ್ನು, ಒಂದು ಘಟನೆಯನ್ನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. 1950ರ ದಶಕ, ನಾವೊಂದು 70-80 ವರ್ಷ ಹಿಂದಕ್ಕೆ ಹೋಗೋಣಂತೆ. ನಮ್ಮ ವಿಕ್ರಮ್ ಸಾರಾಭಾಯಿ ಅವರು ನಮ್ಮ ನಾಡಿನ, ನಮ್ಮ ದೇಶದ ಅದ್ಭುತವಾದ ವಿಜ್ಞಾನಿಗಳಲ್ಲಿ, ಗಣ್ಯರಲ್ಲಿ ಬಹಳ ಪ್ರಮುಖವಾದಂಥವರು ವಿಕ್ರಮ್ ಸಾರಾಭಾಯಿ. ಹೋಮಿ ಜಹಾಂಗೀರ್ ಬಾಬಾ ನಿಮಗೆಲ್ಲರೂ ಗೊತ್ತೇ ಇದ್ದಾರೆ. ಪ್ರಾರಂಭದಲ್ಲಿ ಸ್ವತಂತ್ರ ನಂತರ ದೇಶವನ್ನು ವೈಜ್ಞಾನಿಕ ಪಥದ ಕಡೆಗೆ ತೊಡಗಿಸೋಕೆ ದುಡಿದಂಥ ಮಹನೀಯರು ಅವರೆಲ್ಲ. ವಿಕ್ರಮ್ ಸಾರಾಭಾಯಿ ಅವರು ಒಂದು ಸಲ ಲೀನಸ್ ಪೌಲಿಂಗ್ ಅಂತ, ಅವರು ನೊಬೆಲ್ ಪ್ರಶಸ್ತಿ ವಿಜೇತರವರು, ನೊಬೆಲ್ ಬಂದಂಥ ಪುಣ್ಯಾತ್ಮ. ಅವರು ವಿಜ್ಞಾನದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ, ಮಾಲಿಕ್ಯುಲರ್ ಸೈನ್ಸ್ ಬಗ್ಗೆ ತುಂಬ ವರ್ಕ್ ಮಾಡಿದ್ದಾರೆ. ನೀವು ಗೂಗಲ್ ಮಾಡಿ ಚೆಕ್ ಮಾಡ್ಬೋದು. ಅವರನ್ನ ಭಾರತಕ್ಕೆ ಆಹ್ವಾನಿಸ್ತಾರೆ, ಭಾರತಕ್ಕೆ ಬರ್ತಾರೆ. ಯಾರು? ಲೀನಸ್ ಪೌಲಿಂಗ್ ಅವರು. ಬಂದಾಗ ಅವರು, ನಾವು ನಿಮ್ಮ ಶಾಲೆಗಳನ್ನು ನೋಡಬೇಕು ಅಂತ ಹೇಳ್ತಾರೆ ಪೌಲಿಂಗ್ ಅವರು, ನೊಬೆಲ್ ಬಂದಂಥ. ಆಗಲಿ ಅಂತ ಹೇಳಿ ಕೆಲವು ಶಾಲೆಗಳನ್ನು ತೋರಿಸಲಾಗುತ್ತೆ. ಶಾಲೆಗಳನ್ನು ನೋಡಿ ಬಂದ ನಂತರ ಅವರನ್ನು ಒಂದು ಪ್ರಶ್ನೆ ಕೇಳ್ತಾರೆ ವಿಕ್ರಮ್ ಸಾರಾಭಾಯಿ ಅವರು. ಸರ್, ಹೇಗನ್ಸುತ್ತೆ ನಮ್ಮ ಶಾಲೆಗಳ ಬಗ್ಗೆ ಹೇಳಿ ಅಂತ. ನಾನು ಮುಕ್ತವಾಗಿ ಹೇಳ್ತೀನಿ, ತಾವು ಯಾರೋ ತಪ್ಪಾಗಿ ಭಾವಿಸಬಾರ್ದು, ನಾನು ನೇರ ಮಾತಾಡುವಂಥವ್ರು ಅಂತ ಹೇಳಿದಾಗ ಹೇಳಿ ಅಂತಾರೆ ವಿಕ್ರಮ್ ಸಾರಾಭಾಯಿ. ಅವರಂತಾರೆ, ಫಸ್ಟ್ ಕ್ಲಾಸ್ ಬಿಲ್ಡಿಂಗ್ಸ್, ಸೆಕೆಂಡ್ ಕ್ಲಾಸ್ ಲ್ಯಾಬ್ಸ್ ಆ್ಯಂಡ್ ಲೈಬ್ರರಿ, ಥರ್ಡ್ ಕ್ಲಾಸ್ ಟೀಚರ್ಸ್. ಇದೇ ಪದ ಬಳಸಿದ್ದಾರೆ ಅವರು. ಇದು ಮಾತನ್ನು ಹೇಳಿದ್ದಾರೆ. ಇದು ನಾನು ಹೇಳ್ತಿರುವಂಥದ್ದೆಲ್ಲ ನಡೆದ ಘಟನೆ. ಸೊ ಹಾಗಾಗಿ ಅಂದರೆ 1950ರ ದಶಕದಲ್ಲಿ ಭಾರತಕ್ಕೆ ಬಂದು ಭಾರತದ ಶಾಲೆಗಳನ್ನು ನೋಡಿ ಅಲ್ಲಿಯ ಶಿಕ್ಷಕರ ಬಗ್ಗೆ ಇಂಥ ಮಾತನ್ನು ಹೇಳಿ ಹೋಗಿದ್ದಾರಲ್ಲ ನಮ್ಮ ಲೀನಸ್ ಪೌಲಿಂಗ್ ಅವರು. ನಾನು ಹೇಳುವಂಥದ್ದು, ಆ ಸ್ಥಿತಿ ಯಾಕೆ ಬಂತು? ವಿದ್ಯಾವಂತರು, ಓದಿದವರು, ಏನೂ ಜಾಬ್ ಸಿಗ್ತಾ ಇಲ್ಲ, ನಾನು ಕೊನೆಗೆ ಏನೂ ಆಗಲಿಲ್ಲ, ಟೀಚರ್ ಆಗಿಬಿಟ್ಟೆ ಅಂತನ್ನುವ ಟ್ರೆಂಡು ಇದೆಯಾ ಇಲ್ವಾ? ನಾವು ಆ ಪ್ರಶ್ನೆ ಕೇಳ್ಕೋಬೇಕಾ ಬೇಡವಾ? ಇವತ್ತು ನೀವು ಗಮನಿಸ್ಬೋದು, ಇವತ್ತಿಗೆ ಆ ಘಟನೆ ನಡೆದು ಲೀನಸ್ ಪೌಲಿಂಗ್ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟ 75-80 ವರ್ಷಗಳ ನಂತರ ನಾವು ಮುಂದಕ್ಕೆ ಬಂದಿದ್ದೀವಿ. ಇವತ್ತು ಹಾಗಾದ್ರೆ ಶಿಕ್ಷಣದ ಗುಣಮಟ್ಟ ಹೇಗಿದೆ? ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ. ಖಾಸಗಿದ್ದು ಮಾತಾಡೋದು ಒಂದು ದೊಡ್ಡ ಕಥೆ ಆಗುತ್ತೆ, ಅದು ಆಮೇಲೆ ಮಾತಾಡೋಣ. ಸರ್ಕಾರದ ಮಾತಾಡೋಣಂತೆ. ಯಾಕಂದರೆ ಸರ್ಕಾರ ಆನ್ಸರಬಲ್, ಉತ್ತರದಾಯಿತ್ವ ಇದೆ. ಯಾಕಂದರೆ ಸರ್ಕಾರ ಜನರ ತೆರಿಗೆ ಹಣವನ್ನು ಸಂಗ್ರಹ ಮಾಡುತ್ತೆ ಮತ್ತು ಸರ್ಕಾರ ಇರುವುದೇ ಜನರ ಕುಂದುಕೊರತೆ, ಯೋಗಕ್ಷೇಮ, ಜನರನ್ನು ಕಲ್ಯಾಣ ಮಾಡುವುದಕ್ಕೆ ಇರುವಂಥದ್ದು ಸರ್ಕಾರ. ಹಾಗಾಗಿ ಆ ಪ್ರಶ್ನೆ ಕೇಳೋಣಂತೆ. ಹಾಗಾದರೆ 80 ವರ್ಷಗಳ ತರುವಾಯ ನಮ್ಮ ಲೀನಸ್ ಪೌಲಿಂಗ್ ಹೇಳಿದ್ದ ಮಾತು ಬದಲಾಗಿದೆಯಾ? ಈ ಪ್ರಶ್ನೆ ನಾವು ಮುಖ್ಯವಾಗಿ ಕೇಳ್ಕೋಬೇಕು. ಈಗ ಬರ್ತೇನೆ ಮತ್ತೆ ನಾನು. ನಮ್ಮ ಶಿಕ್ಷಣ ಸಚಿವರು 3000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೀತೀವಿ ಅಂತಂದ್ರಲ್ಲ, ತೆರೀರಿ, ಒಳ್ಳೆ ಕಟ್ಟಡ ಕಟ್ಟಿ, ಅದ್ಭುತವಾದ ಲೈಬ್ರರಿ ಮಾಡಿ, ಅದ್ಭುತವಾದ ಲ್ಯಾಬ್ಗಳನ್ನು ಮಾಡಿ, ಅಲ್ಲಿ ತುಂಬ ಸುಸಜ್ಜಿತವಾದಂತಹ ಎಕ್ವಿಪ್ಮೆಂಟ್ಸ್ಗಳನ್ನು ಇಡಿ. ಆದರೆ ಅಷ್ಟೇ ಮುಖ್ಯವಾಗಿ ನೀವು ಅಲ್ಲಿಗೆ ತುಂಬ ಕ್ವಾಲಿಫೈಡ್ ಆದಂತಹ, ಎಫಿಷಿಯೆಂಟ್, ಎಮಿನೆಂಟ್, ಪ್ಯಾಷನೇಟಿವ್ ಇರುವಂತಹ ಶಿಕ್ಷಕರನ್ನು ದಯವಿಟ್ಟು ಹಾಕಿ. ಯಾಕೆ ಅಂತಂದರೆ ವೇತನವನ್ನು ಅವ್ರಿಗೆ ಬೇಕಾದ್ರೆ ಹೆಚ್ಚು ಕೊಡೋಣ. ಒಬ್ಬ IAS ಅಧಿಕಾರಿ ಏನು ಸಂಬಳ ತಗೋತಾರೆ, ಅಥವಾ ಯಾರೋ ಒಬ್ಬ ಸಾಫ್ಟ್ವೇರ್ ಉದ್ಯೋಗಸ್ಥೆ ಏನು ಸಂಬಳ ತಗೋತಾರೆ, ಆ ಸಂಬಳವನ್ನು ಅವ್ರಿಗೆ ಕೊಡೋಣಂತೆ. ಆದರೆ ಮುಖ್ಯವಾಗಿ ಶಿಕ್ಷಕರ ಗುಣಮಟ್ಟ ಹೆಚ್ಚಾಗಬೇಕು. ಅವ್ರಿಗೆ ಹೆಚ್ಚಿನ ನಾವು ಸಂಬಳ, ಸವಲತ್ತು ಇತ್ಯಾದಿಗಳನ್ನು ಕೊಟ್ಟರೆ ಶಿಕ್ಷಣದ ಕಡೆಗೆ, ಪಾಠ ಮಾಡೋ ಕಡೆಗೆ ಅನೇಕ ವಿದ್ಯಾವಂತರು ಬರ್ತಾರೆ. ಅದು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲ ಅದೇನಾಗುತ್ತೆ, ಇವತ್ತು ನಿಮಗೆ ಗೊತ್ತಿದೆ ಕಾರ್ಪೊರೇಟ್ ಟ್ರೆಂಡು, IT, BT, ಇನ್ನೊಂದು ಆ ಕಂಪ್ನಿ, ಈ ಕಂಪ್ನಿ, MNC, ಫಾರಿನ್ಗೆ ಹೋಗೋ ಟ್ರೆಂಡ್, ಎಲ್ಲದರ ಮಧ್ಯೆ ಏನೂ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಕೊನೆಗೆ ನಾನು ಶಿಕ್ಷಕ ವೃತ್ತಿಗೆ ಬರ್ತೀನಿ ಅನ್ನುವುದು ತಪ್ಪಬೇಕು. ಟೀಚರ್ ಶುಡ್ ಹ್ಯಾಪನ್ ಬೈ ಚಾಯ್ಸ್, ನಾಟ್ ಬೈ ಚಾನ್ಸ್. ಚಾನ್ಸ್ ತಪ್ಪಿ ಟೀಚರ್ ಆಗ್ಬಿಟ್ಟೇನೋ, ಟ್ರೆಂಡ್ ಕಮ್ಮಿಯಾಗಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಹೇಳಿದ್ರೆ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊತಾ, ಈಗ ನನಗೆ ಮತ್ತೆ ನೆನಪಾಗುವಂಥದ್ದು, ಇದೇ ನಮ್ಮ ಮನೆ ಮುಂದೆ ಕೂತಂಥ ಆ 4 ಹುಡುಗರು. ಅವರನ್ನು ಯಾಕ್ರೋ ದಸರಾ ರಜೆ ಮುಗೀತು, ಸ್ಕೂಲ್ಗಳು ಶುರುವಾಯಿತು, ಹೋಗಲ್ವಾ ಅಂದರೆ, ನಮಗೆ ರಜೆ ಅಂತ ಮುಖಾರಳಿಸಿ ಕಣ್ಣರಳಿಸಿ ಆ ರಜೆನ ಎಂಜಾಯ್ ಮಾಡ್ತಿದ್ರಲ್ಲ, ಅದ್ರ ಹಿಂದೆ ಆ ಮಕ್ಕಳ ಭವಿಷ್ಯ ಕಪ್ಪು ಮಾಡುವ, ಕರಾಳ ಮಾಡುವ, ಅವ್ರನ್ನ ಕತ್ತಲಿಗೆ ದೂಡುವ, ಅವ್ರನ್ನ ಅದೇ ಸ್ಥಿತಿಯಲ್ಲಿಡುವ ಹುನ್ನಾರಗಳು ಸರ್ಕಾರದ್ದೂ ಸೇರಿಸಿ ಇಲ್ಲವೇ? ಈ ಪ್ರಶ್ನೆನ ಬಹಳ ಮುಖ್ಯವಾಗಿ ಕೇಳ್ಕೋಬೇಕಾಗಿದೆ. ದಯವಿಟ್ಟು ಶಿಕ್ಷಕರಿಗೆ, ಪಾಠ ಮಾಡುವವರಿಗೆ, ಅದು ಕಾಲೇಜಿರಲಿ, ಸ್ಕೂಲ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲಿಮೆಂಟ್ರಿ ಸ್ಕೂಲ್ ಇರಲಿ, ಹೈಸ್ಕೂಲ್ ಇರಲಿ, PhDಗಳಿರಲಿ, ಅವರನ್ನು ಬೋಧಿಸುವ, ಓದಿಸುವ, ಕಲಿಸುವ ಕೆಲಸಕ್ಕೆ ಮಾತ್ರ ವಿನಿಯೋಗಿಸಿ, ಬೇರೆ ಇನ್ಯಾವುದೋ ನಿಮ್ಮ ತ್ಯಾಪೇದಾರಿ ಕೆಲಸಗಳಿಗೆ ಬಳಸಬೇಡಿ ಅನ್ನೋದು ಸರ್ಕಾರದ ಕಡೆಯಿಂದ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳುವಂತಹ ಮನವಿ. ದಯವಿಟ್ಟು ಅವ್ರನ್ನ ಬೇರೆ ಕೆಲಸಕ್ಕೆ ಹಚ್ಚಬೇಡಿ. ಆ್ಯಂಡ್ ಶಿಕ್ಷಕರು ಕೂಡ ಅಷ್ಟೇ, ಪಾಠ ಮಾಡೋರು ಕೂಡ ಅಷ್ಟೇ. ನಿಮ್ಮ ಮಕ್ಕಳ ಭವಿಷ್ಯ ಕತ್ಲೆಗೆ ಹೋದರೆ ನೀವು ತಡ್ಕೋತೀರಾ? ಇಲ್ಲ. ಹಾಗೆ ನೀವು ಬೋಧಿಸುವ, ನಿಮ್ಮ ಕೈ ಕೆಳಗೆ, ನಿಮ್ಮ ಪಾದದಡಿ ಮಕ್ಕಳನ್ನು ಬಿಟ್ಟು ಹೋಗ್ತಾರಲ್ಲ ಪೋಷಕರು, ನಂಬಿ
ನಮ್ಮ ಮಗು ಭವಿಷ್ಯವನ್ನು ಬೆಳಗಿಸ್ತಾರೆ, ನನಗಿರುವ ಈ ಕಷ್ಟ, ಈ ಶಿಕ್ಷಕರು ಪಾಠ ಮಾಡೋದ್ರಿಂದ ನನ್ನ ಮಗು ಉದ್ಧಾರ ಆಗಿ ದೊಡ್ಡದಾಗುತ್ತೆ, ನನ್ನ ಕಷ್ಟ ಅದಕ್ಕೆ ಬರೋಲ್ಲ ಅಂತ ಹೇಳಿ ನಂಬಿ ಬಿಟ್ಟು ಹೋಗ್ತಾರಲ್ಲ, ಅದನ್ನು ನಾವು ಪಾಲಿಸ್ತಿದ್ದೀವ? ಇದನ್ನು ನಾವು ಪಾಲಿಸ್ಬೇಕು. ಹೀಗಾಗಿ ಮತ್ತೆ ದೇವನೂರವ್ರು ಹೇಳಿದ ಮಾತೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದೂ ಹುಸಿ ಹೋಗುವುದಿಲ್ಲ. ಹಾಗಾಗಿ ಭೂಮಿಗೆ ಹೇಗೆ ಒಳ್ಳೊಳ್ಳೆ ಕಾಳುಗಳನ್ನು ತಂದು ಹೆಕ್ಕಿ ಗಟ್ಟಿಯಾದ ಬೀಜ, ಸುಪುಷ್ಟವಾದ ಬೀಜಗಳನ್ನು ಹಾಕ್ತೀವಿ ಗೊತ್ತಾ? ಬೀಜ ಸಿಕ್ಕಿದ್ದೆಲ್ಲ ಹಾಕೋದಿಲ್ಲ, ಒಳ್ಳೆ ಕಾಳನ್ನು ಮಾತ್ರ ಆರಿಸ್ತೀವಿ. ಅದೇ ರೀತಿ ಬೀಜವನ್ನು ಹಾಕಬೇಕಾದಂಥ ಶಿಕ್ಷಕರು ನಾವು ಹೇಗೆ ಆರಿಸ್ಬೇಕು, ಅವ್ರಿಗೇನು ಸವಲತ್ತು ಕೊಡಬೇಕು ಅನ್ನೋದ್ರ ಬಗ್ಗೆ ಆಳುವವರು, ವ್ಯವಸ್ಥೆ, ಸಮಾಜ, ಸರ್ಕಾರ ಎಲ್ಲರೂ ಯೋಚನೆ ಮಾಡೋಣ. ಎಲ್ಲರ ಎದೆಗೂ ಅಕ್ಷರ. ನಮಸ್ಕಾರ.